ನಮಸ್ಕಾರ. ಕೇಶವ ಕುಡ್ಲ ಅನ್ನುವರು ಒಂದು ಲೇಖನ ಬರೆದಿದ್ದಾರೆ. ಪುಟ್ಟ ಗುಬ್ಬಿ ಕೇಳಿದ ದೊಡ್ಡ ಪ್ರಶ್ನೆ ಆ ಲೇಖನದ ಶೀರ್ಷಿಕೆ. ಗುಬ್ಬಿ ಅದಕ್ಕೆ ಪುಟ್ಟ ಅನ್ನುವಂಥ ವಿಶೇಷಣ ಅಗತ್ಯ ಇಲ್ಲ, ಆದರೂ ಅವರು ಸೇರಿಸಿದ್ದಾರೆ. ಅಂದರೆ ಅದಕ್ಕೆ ಒತ್ತು ಕೊಟ್ಟಿರುವಂಥದ್ದನ್ನು ಗಮನಿಸ್ತೇವೆ. ಪುಟ್ಟ ಗುಬ್ಬಿಯ ದೊಡ್ಡ ಪ್ರಶ್ನೆ ಅಂತೇಳಿ ಆ ದೊಡ್ಡದನ್ನು ಇನ್ನಷ್ಟು ಅದಕ್ಕೆ ಅದರ ಮಹತ್ವ ಏನು ಅಥವಾ ಅದರ ವೈಶಿಷ್ಟ್ಯತೆ ಏನು, ವಿಶೇಷತೆ ಏನು ಅನ್ನೋದನ್ನು ಹೇಳೋದಕ್ಕೋಸ್ಕರ ಬಹುಶಃ ಪುಟ್ಟ ಗುಬ್ಬಿ ಅಂತೇಳಿ ಬಳಸಿದ್ದಾರೆ ಅಂತ ಅನ್ನಿಸ್ತದೆ ನನಗೆ. ಈ ಚಿಕ್ಕ ಪಕ್ಷಿಯೊಂದು ಕೇಳುವಂಥ ದೊಡ್ಡ ಪ್ರಶ್ನೆ ಅನ್ನುವ ವಿಚಾರ ಇಟ್ಟುಕೊಂಡು ಬರೆದಿದ್ದಂಥ ಲೇಖನ ನಮ್ಮನ್ನು ಬೇರೆ ಬೇರೆ ನೆಲೆಗಳಲ್ಲಿ ಯೋಚನೆ ಮಾಡೋದಕ್ಕೆ ಹಚ್ಚುವಂಥ ಒಂದು ಲೇಖನ ಅದು. ತತ್ವಜ್ಞಾನಿಯೊಬ್ಬರು ಒಂದು ಮಾತು ಹೇಳ್ತಾರೆ ಶಿಕ್ಷಣದ ಬಗ್ಗೆ. ಎಜುಕೇಷನ್ ಈಸ್ ಮೋಸ್ಟ್ ಪವರ್ಫುಲ್ ವೆಪನ್ ವಿ ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್ ಅಂತೇಳಿ. ಶಿಕ್ಷಣ ಒಂದಿದ್ದರೆ ನಾವು ಇಡೀ ಜಗತ್ತನ್ನು ಬದಲಾಯಿಸಬಹುದು ಅಂತೇಳಿ ಅವರು ಹೇಳಿರುವಂತಹ ಸಂದರ್ಭ ಅಥವಾ ಸಂಗತಿ ಸಮಾಜದಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂಥೇಳಿ. ನೀವು ಬಡತನ ಇರಬಹುದು, ಸಾಮಾಜಿಕ ಅಸಮಾನತೆ ಇರಬಹುದು, ಅಥವಾ ಇನ್ನಿತರೆ ಯಾವುದೇ ಸಾಮಾಜಿಕ ಪಿಡುಗುಗಳಿರ್ಬೋದು, ಈ ಎಲ್ಲ, ಅಥವಾ ಮಹಿಳಾ ಶೋಷಣೆ ಇರಬಹುದು, ಅಥವಾ ಶ್ರೇಣೀಕೃತ ಸಮಾಜ ವ್ಯವಸ್ಥೆಯಲ್ಲಿನ ಮನುಷ್ಯರ ನಡುವಿನ ಕಂದಕಗಳನ್ನು ನಿವಾರಿಸುವುದಕ್ಕೆ ಇರಬಹುದು. ಇಂತಹ ಅನಪೇಕ್ಷಿತವಾದಂತಹ ಸಂಗತಿಗಳು ಸಮಾಜದಲ್ಲಿ ಏನಿದ್ದಾವೆ ಅವುಗಳನ್ನೆಲ್ಲ ಹೋಗಲಾಡಿಸಿ ಒಂದು ಸ್ವಾಸ್ಥ್ಯವಾದಂತಹ ಆರೋಗ್ಯಪೂರ್ಣವಾದಂಥ ಸಮಾಜ ಕಟ್ಟೋದಕ್ಕೆ ಬಹಳ ಮುಖ್ಯವಾಗಿ ಬೇಕಾದದ್ದು ಶಿಕ್ಷಣ. ಅಂಥ ಶಿಕ್ಷಣವನ್ನು ಎಲ್ಲರೂ ಪಡೆಯುವಂತಾದರೆ ಅದು ಬಹಳ ದೊಡ್ಡ ಒಂದು ಶಸ್ತ್ರವಾಗಿ ಸಮಾಜದಲ್ಲಿ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಆ ತತ್ವಜ್ಞಾನಿ ಒಬ್ಬ ಫಿಲಾಸಫರ್ ಹೇಳಿರುವಂಥ ಮಾತು. ಆದರೆ ನಾವು ಸೂಕ್ಷ್ಮವಾಗಿ ಇದನ್ನು ಇವತ್ತು ಅರ್ಥ ಮಾಡಿಕೊಂಡಾಗ ಅಥವಾ ಗ್ರಹಿಸಿದರೆ ಅವರು ಹೇಳಿದ ಮಾತು ಮತ್ತೊಂದು ರೀತಿಯಲ್ಲಿ ಏನೋ ಪರಿಣಾಮವನ್ನು ಬೀರಿದೆ ಅಂತ ಅನ್ನಿಸಿದರೆ ತಪ್ಪಾಗೋದಿಲ್ಲ. ಎಜುಕೇಷನ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಅಂತ ಏನು ಹೇಳಿದ್ದಾರೆ, ಅತ್ಯಂತ ಶಕ್ತಿಯುತವಾದಂಥ ಒಂದು ಆಯುಧ ಅಂತ ಏನು ಅವರು ಹೇಳಿದ್ದಾರೆ, ಇದರಿಂದ ನಾವು ಜಗತ್ತನ್ನು ಪರಿವರ್ತಿಸಬಹುದು ಅಂತ ಹೇಳಿರುವಂಥದ್ದು. ಜಗತ್ತು ನಾವು ಅವರು ಹೇಳಿದಂಥ ಅಪೇಕ್ಷಿತ ರೀತಿಯಲ್ಲಿ ಆಗದೆ ಬೇರೆ ರೀತಿಯಲ್ಲಿ ಎಲ್ಲೋ ದಾರಿ ತಪ್ಪಿದ ರೀತಿಯಲ್ಲಿ ಆಗ್ತಿದೆ ಅನ್ನುವಂಥದ್ದು ತುಂಬ ಸಾರಿ ಈ ಮಾತನ್ನು ಆಲೋಚಿಸುವಾಗ ಗ್ರಹಿಸುವಾಗ ನೆನಪಿಗೆ ಬರುವಂಥದ್ದಿದೆ, ಅಥವಾ ತನ್ನೊಳಗಡೆ ಒಂದು ರೀತಿಯ ಗೊಂದಲ ಕೂಡ ಉಂಟಾಗುವಂಥದ್ದಿದೆ. ಈ ಮಾತನ್ನು ಯಾಕೆ ಹೇಳಿದೆ ಅಂತ ಹೇಳಿದರೆ, ಕೇಶವ ಕುಡ್ಲ ಅವರು ಗುಬ್ಬಿಯ ಪ್ರಶ್ನೆಯನ್ನು ಎತ್ತಿರುವಂಥದ್ದೇ ಬಹುಶಃ ಇದಕ್ಕೆ ನಾನು ಅದನ್ನು ಒಂದು ರೀತಿಯ ಕಂಪೇರ್ ಮಾಡೋದಕ್ಕೆ ಅಥವಾ ಒಂದು ರೀತಿಯ ತುಲನೆ ಮಾಡೋದಕ್ಕೆ ಪ್ರಯತ್ನಿಸ್ತಿರುವಂಥದ್ದು. ಯಾಕೆ ಅಂತ ಹೇಳಿದರೆ, ಇವತ್ತು ನಾವು ತುಂಬ ವಿದ್ಯಾವಂತರಾಗಿದ್ದೇವೆ, ತುಂಬ ಬುದ್ಧಿವಂತರಾಗಿದ್ದೇವೆ, ಬಹಳಷ್ಟು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಅನ್ನುವಂಥ ಇನ್ವರ್ಟೆಡ್ ಕಾಮದಲ್ಲಿ ನಾವು ಬಳಸಬೇಕಿದನ್ನು ಉದ್ಧರಣ ಚಿಹ್ನೆಯಲ್ಲಿ ಅಭಿವೃದ್ಧಿ ಅನ್ನುವಂಥದ್ದನ್ನು ಶಿಕ್ಷಣದ ಮೂಲಕ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದೇವೆ ಅಂತ ನಾವು ಏನು ಹೇಳ್ತೇವೆ. ಈ ಪ್ರಗತಿಯ ಜೊತೆಗೇ ಇವತ್ತು ಅವನತಿಯು ಕೂಡ ನಮ್ಮ ಬೆನ್ನ ಹಿಂದೆ ಅನುಸರಿಸಿಕೊಂಡು ಬರ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ನಮ್ಮ ಮುಂದೆ, ಪ್ರಜ್ಞಾವಂತರ ಮುಂದೆ ಕಾಡಲಿಕ್ಕೆ ಶುರುವಾಗಿದೆ. ಬಹುಶಃ ಈ ಪ್ರಶ್ನೆ ಕೇಶವ ಕುಡ್ಲ ಒಬ್ಬ ಲೇಖಕರನ್ನು ಕೂಡ ಕಾಡಿರಬೇಕು, ಬಹಳಷ್ಟು ಮಂದಿನ ಕಾಡಿದೆ. ಅವರು ಈ ಲೇಖನದ ಮೂಲಕ ಅದನ್ನು ಅಭಿವ್ಯಕ್ತಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ನಮ್ಗೆ ಗೊತ್ತಿದೆ ಇವತ್ತು ಶಿಕ್ಷಣದಿಂದಾಗಿ ವಿಜ್ಞಾನ ತಂತ್ರಜ್ಞಾನ ಎಷ್ಟು ಎತ್ತರಕ್ಕೆ ಬೆಳೆದಿದೆ, ನಮಗೆ ಎಷ್ಟೆಲ್ಲ ಸಹಾಯ ಆಗ್ತಿದೆ, ಅನುಕೂಲ ಆಗ್ತಿದೆ, ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ನಾವು ಕಂಡುಕೊಂಡಿದ್ದೇವೆ ಶಿಕ್ಷಣದಿಂದಾಗಿ, ಸಂಶೋಧನೆಯಿಂದಾಗಿ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಅದರ ಜೊತೆಗೇ ಮತ್ತೊಂದು ಕಡೆಯ ಅದರ ಮತ್ತೊಂದು ಸೈಡ್ ಎಫೆಕ್ಟ್ ಅಂತ ಏನು ಹೇಳ್ತೇವೆ ಅಥವಾ ದುಷ್ಪರಿಣಾಮ ಅಂತ ಏನು ಹೇಳಬಹುದು, ಶಿಕ್ಷಣದಿಂದ ಆಗಿರುವಂಥ ಲಾಭಗಳ ಜೊತೆಗೇ ಆಗುತ್ತಿರುವಂತಹ ತೊಂದರೆಗಳೇನು ಅನ್ನುವಂಥದ್ರ ಬಗ್ಗೆ ಬಹಳ ಮಂದಿ ನಾವು ಗಮನ ಹರಿಸ್ತೇ ಇಲ್ಲ. ಈ ಗಮನ ಹರಿಸುವುದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರುವಂಥ ಲೇಖನ ಇದು ಅಂತೇಳಿ ನಾನು ಅಂದುಕೊಂಡಿರುವಂಥದ್ದು. ಇಲ್ಲಿ ವಿಚಾರ ಮಾಡಿರುವಂಥದ್ದು ಏನು ಅಂತ ಹೇಳಿದರೆ, ನಮ್ಮ ಸುತ್ತಮುತ್ತ ಇರುವಂತಹ ನಮ್ಮ ಬದುಕಿಗೆ ಪೂರಕವಾಗಿ ಇರುವಂತಹ ಜೀವ ವೈವಿಧ್ಯಗಳ ಬಗ್ಗೆ ಈ ಪ್ರಶ್ನೆ, ಗುಬ್ಬಿ ಪ್ರಶ್ನೆ ಎತ್ತಿರುವಂಥದ್ದು. ಅಂದರೆ ನಾವು ಮನುಷ್ಯ ನಿರಂಕುಶ ಪ್ರಭುತ್ವವನ್ನು ಈ ಭೂಮಿಯ ಮೇಲೆ ಸಾಧಿಸ್ತಿದ್ದೇವೆ ಅಂತೇಳಿ. ನಿರಂಕುಶ ಪ್ರಭುತ್ವ ಸಾಧಿಸಲಿಕ್ಕೆ ಹೊರಟು ಇಡೀ ಜಗತ್ತಿನಲ್ಲಿರುವಂಥ ಜೀವ ವೈವಿಧ್ಯಗಳು ನಾಶ ಆಗ್ತಿದ್ದಾವೆ ಅನ್ನುವಂಥ ಒಂದು ಆತಂಕದ ವಿಚಾರ ಇದೆ. ಈ ಆತಂಕದ ಸಂದರ್ಭದಲ್ಲಿ ನಾವು ಆಲೋಚಿಸಬೇಕಾದಂಥ ತುಂಬ ಸಂಗತಿಗಳಿದ್ದಾವೆ ಅಂತೇಳಿ. ತಂತ್ರಜ್ಞಾನ ಇರ್ಬೋದು ಅಥವಾ ವಿಜ್ಞಾನದ ಬೆಳವಣಿಗೆಯ ಸಂದರ್ಭದಲ್ಲಿ ನಾವು ಒಂದು ನಮ್ಮ ಅತಿಯನ್ನು ಮೀರಿ ಎಲ್ಲೋ ಮುಂದೆ
ಹೆಜ್ಜೆ ಇಡ್ತಾ ಇದ್ದೇವೆ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಮಾಡಿಕೊಳ್ಳಬೇಕಾದಂಥ ಸಂದರ್ಭದಲ್ಲಿ ಇವತ್ತಿದ್ದೇವೆ. ನಮ್ಗೆ ಗೊತ್ತಿದೆ ಇವತ್ತು ಬೇಕಾದಷ್ಟು ಪ್ರಾಕೃತಿಕವಾದಂಥ ವಿಕೋಪಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಭೂಕಂಪ ಇರ್ಬೋದು, ಅಥವಾ ಜಾಗತಿಕ ತಾಪಮಾನ ಏರುವಂಥದ್ದು ಇರ್ಬೋದು, ಪ್ರವಾಹ ಇರ್ಬೋದು, ಬರದಂಥ ಸನ್ನಿವೇಶಗಳಿರ್ಬೋದು, ಅಥವಾ ಶುದ್ಧ ಗಾಳಿ ಇಲ್ಲ ಅನ್ನುವಂಥ ಒಂದು ಕೂಗಾಟ ಇರ್ಬೋದು, ಅಥವಾ ಕುಡಿಲಿಕ್ಕೆ ಸರಿಯಾದಂಥ ನೀರಿಲ್ಲ. ಬಹುಶಃ ಅಲ್ಲಲ್ಲಿ ಮಾತನ್ನು ಕೇಳ್ತಾ ಇರ್ತೇವೆ ನಾವು, ಮೂರನೆಯ ಮಹಾಯುದ್ಧ ಆಗೋದಿದ್ರೆ ಅದು ನೀರಿಗಾಗಿ ಅನ್ನುವಂಥದ್ದು. ಇವತ್ತು 1000 ಅಡಿ ಆಳಕ್ಕೆ ಭೂಮಿಯನ್ನು ಕೊರೆದರೂ ಕೂಡ ನೀರು ಸಿಗದಂಥ ಸನ್ನಿವೇಶದಲ್ಲಿ ನಾವಿದ್ದೇವೆ. ಅಥವಾ ಆಹಾರ ಉತ್ಪಾದನೆ, ಮೊನ್ನೆ ತಾನೇ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ 53ನೇ ಘಟಿಕೋತ್ಸವದಲ್ಲಿ ಪ್ರಧಾನ ಭಾಷಣ ಮಾಡೋದಕ್ಕೆ ಬಂದಂತಹ ಬಲದೇವ್ ಸಿಂಗ್ ದಿಲಾಂಗ್ ಅನ್ನುವರು, ಅಂದರೆ ಪಂಜಾಬಿನ ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿ ಬಂದವರು ಪ್ರಧಾನ ಭಾಷಣದಲ್ಲಿ ಈ ಮಾತನ್ನು ಹೇಳ್ತಾರೆ. 2030 ಹೊತ್ತಿಗೆ ನಮ್ಮ ದೇಶದಲ್ಲಿ ಬಹಳ ಮುಖ್ಯವಾಗಿ ಆಹಾರದ ಸಮಸ್ಯೆ ಎದುರಾಗಲಿದೆ, ಆಹಾರ ಧಾನ್ಯಗಳ ಕೊರತೆ ನಮ್ಮನ್ನು ಕಾಡಲಿಕ್ಕಿದೆ ಅನ್ನುವಂಥದ್ದು ಬಹಳಷ್ಟು ಅಧ್ಯಯನಗಳಿಂದ ತಿಳಿದು ಬಂದಿದೆ ಅಂತ ಹೇಳುವಂಥ ವಿಚಾರ. ಈ ಎಲ್ಲ ಸಮಸ್ಯೆಗಳ ನಡುವೆ ನಾವು ಇವತ್ತು ಅಭಿವೃದ್ಧಿಯ ಪಥದಲ್ಲಿ ಮುಂದೆ ನಡೀತಿದ್ದೇವೆ ಅನ್ನುವಂಥ ಮಾತನ್ನು ಅಥವಾ ಸಂತೋಷದಿಂದ ಹೋಗ್ತಾ ಇದ್ದೇವೆ. ಆದರೆ ಇಂತಹ ಅಪಾಯದ ಆತಂಕದ ವಿಚಾರಗಳನ್ನು ಕೂಡ ನಾವು ಎಚ್ಚರಿಕೆಯಿಂದ ಗಮನಿಸಿಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವಂಥದ್ದು ಬಹುಶಃ ಲೇಖನದ ಉದ್ದೇಶ ಆಗಿದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ. ನಮಗೆಲ್ಲರಿಗೂ ಕೂಡ ಒಳ್ಳೆಯ ಗಾಳಿ ಬೇಕು ಇವತ್ತು, ಆದರೆ ಯಾರು ಕೂಡ ಆ ಗಾಳಿಯನ್ನು ಕೊಡುವಂತಹ ಗಿಡ ಮರಗಳನ್ನು ಉಳಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಯಾರು ಯೋಚನೆ ಮಾಡಿದಾಗೆ ಇಲ್ಲ. ಅಥವಾ ಒಳ್ಳೆಯ ಆಹಾರ ಬೇಕು, ಆದರೆ ಆಹಾರವನ್ನು ಕೊಡುವಂತಹ ಅಥವಾ ಆಹಾರದ ಕ್ಷೇತ್ರದಲ್ಲಿ ಹೊಲಗದ್ದೆಗಳಲ್ಲಿ ದುಡಿಯುವಂತಹ ಕೈಗಳ ಬಗ್ಗೆ ಯಾರು ಕೂಡ ಒಂದು ಯೋಚನೆ ಮಾಡದ ಸ್ಥಿತಿಯಲ್ಲಿ ನಮ್ಮ ಇವತ್ತಿನ ಅಭಿವೃದ್ಧಿಯ ಆಲೋಚನೆಗಳು, ಪರಿಕಲ್ಪನೆಗಳು ಮುಂದುವರಿತಿದ್ದಾವೆ. ನಮಗೆಲ್ಲರಿಗೂ ಕೂಡ ಒಳ್ಳೆಯ ನೀರು ಬೇಕು, ಒಳ್ಳೆಯ ಗಾಳಿ ಬೇಕು. ಈ ಎಲ್ಲದಕ್ಕೂ ಕೂಡ ಪ್ರಕೃತಿ ಬಹಳ ಪೂರಕ ಅಂತ ಹೇಳುವಂಥದ್ದು. ಅಥವಾ ಪ್ರಕೃತಿಯಲ್ಲಿರುವಂಥ ಇತರ ಎಲ್ಲ ಜೀವ ವೈವಿಧ್ಯಗಳು ಕೂಡ ಮನುಷ್ಯನ ಬದುಕಿ ಕೂಡ ಬಹಳ ಮುಖ್ಯವಾಗಿದೆ. ಜೀವ ವೈವಿಧ್ಯಗಳು ನಾಶ ಆದರೆ ಬಹುಶಃ ಮನುಷ್ಯ ತನ್ನ ಕೆಡ್ಡವನ್ನು ತಾನೇ ತೋಡಿಕೊಂಡ ಹಾಗೆ ಅಂತೇಳಿ. ಹಾಗಾಗಿ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರ ಜೊತೆಗೆ ಜೀವ ವೈವಿಧ್ಯದ ಆ ಜಗತ್ತನ್ನು ಕೂಡ ನಾಶ ಮಾಡದಾಗಿ ಇಟ್ಟುಕೊಳ್ಳುವಂಥದ್ದು ನಮ್ಮ ಮನುಷ್ಯರ ಬಹಳ ಮುಖ್ಯವಾದಂಥ ಇವತ್ತಿನ ತುರ್ತು ಅಗತ್ಯ ಅನ್ನುವಂಥದ್ದನ್ನು ಎಚ್ಚರಿಸುವ ನಿಟ್ಟಿನಲ್ಲಿ, ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಲೇಖಕರು ತಮ್ಮ ಈ ಒಂದು ಗುಬ್ಬಿ ಕೇಳುವ ಪ್ರಶ್ನೆಯ ಮೂಲಕ ಒಂದು ಅಭಿವ್ಯಕ್ತಿಸುವ ಅಥವಾ ಸಾಹಿತ್ಯದ ಆ ಒಂದು ಪ್ರಕಾರದ ಮೂಲಕ, ಪ್ರಬಂಧದ ಮೂಲಕ ಅದನ್ನು ಸಮಾಜಕ್ಕೆ ತಿಳಿಯಪಡಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಗಮನಿಸಬೇಕು, ಬಹಳ ಮುಖ್ಯವಾಗಿ ಇವತ್ತು ನಾವು ಆಧುನಿಕ ಸಂದರ್ಭದಲ್ಲಿ ಬದುಕ್ತಾ ಇದ್ದೇವೆ. ನಗರೀಕರಣದ ಕಡೆಗೆ ನಮ್ಮ ಮೋಹ ಅಥವಾ ವ್ಯಾಮೋಹ ಇದೆ, ಅಥವಾ ಕೃಷಿಯಿಂದ ವಿಮುಖ ಆಗ್ತಾ ಇರುವಂಥದ್ದು, ಗ್ರಾಮೀಣ ಪ್ರದೇಶದಿಂದ ವಿಮುಖರಾಗಿ ಎಲ್ಲಿಗೋ ಐಷಾರಾಮದ ಜೀವನ ಮಾಡೋದಕ್ಕೆ ಹೋಗುವಂಥದ್ದು ಇರಬಹುದು. ಆದರೆ ಹಿಂದಿನ ಕಾಲದವರು ನೀವು ಸೂಕ್ಷ್ಮವಾಗಿ ಜನಪದ ದೇಶೀಯ ಒಂದು ಜಗತ್ತನ್ನು ಗಮನಿಸಿದರೆ, ಗ್ರಾಮೀಣ ಪ್ರದೇಶವನ್ನು ಗಮನಿಸಿದರೆ, ಹಳ್ಳಿ ಬದುಕನ್ನು ಗಮನಿಸಿದರೆ, ನಮ್ಮ ಹಿರಿಯರನ್ನು ಗಮನಿಸಿದರೆ ನಮಗೆ ಗೊತ್ತಾಗುತ್ತೆ ಅವರು ಎಷ್ಟರ ಮಟ್ಟಿಗೆ ಈ ಪ್ರಕೃತಿಯ ಉಳಿವಿಗೋಸ್ಕರ ಹಬ್ಬ ಹರಿದಿನ ಆಚರಣೆಗಳನ್ನು, ಉತ್ಸವಗಳನ್ನು ಆ ನಿಟ್ಟಿನಲ್ಲಿ ಅದರ ಆಶಯದೊಂದಿಗೆ ಮಾಡ್ತಾಯಿದ್ರು ಅಂತೇಳಿ. ನಾವು ಯಾವುದೇ ಪ್ರಾದೇಶಿಕ ಆಚರಣೆ ಉತ್ಸವಗಳನ್ನು ಗಮನಿಸಿದರೂ ಕೂಡ ಅಲ್ಲಿ ಇರುವಂಥದ್ದು ಯಾವುದೇ ದೈವ ದೇವರ ಪೂಜೆಗಿಂತಲೂ ಮುಖ್ಯವಾಗಿ ಪ್ರಕೃತಿ ಆರಾಧನೆ ಮತ್ತು ಕೃಷಿಯ ಆರಾಧನೆ ಮಾಡುವಂಥದ್ದನ್ನು ಗಮನಿಸ್ತೇವೆ. ಇದು ಯಾಕೆ ಅನ್ನುವಂಥದ್ದನ್ನು ನಾವು ಸೂಕ್ಷ್ಮವಾಗಿ ಅವಲೋಕಿಸಿದಾಗ, ಹಿಂದಿನವರು ನೀರನ್ನು ಪೂಜೆ ಮಾಡ್ತಾಯಿದ್ರು, ಜಲಪೂಜೆ ಮಾಡ್ತಾಯಿದ್ರು ಬೇರೆ ಬೇರೆ ಸಂದರ್ಭದಲ್ಲಿ. ತುಳುನಾಡಿನಲ್ಲಿ ಆಟಿ ಅಮಾವಾಸ್ಯೆ ದಿವಸ ತೀರ್ಥ ಸ್ನಾನ ಮಾಡೋದು ಅಂತ ಹೇಳುವಂಥದ್ದು ಇರ್ಬೋದು, ಅಥವಾ ನೀರಿನಲ್ಲಿ ದಾನ ಬಿಡುವಂಥ ಒಂದು ಕಾರ್ಯಕ್ರಮ ಇದೆ, ಅಥವಾ ಬಾಗಿನ ಅರ್ಪಿಸುವುದು ಅನ್ನುವಂಥದ್ದು ನಾವು ಕೇಳಿದ್ದೇವೆ. ನೀರಿಗೆ ಬಾಗಿನ ಅರ್ಪಿಸುವಂಥದ್ದು, ಜಲಪೂಜೆ ಮಾಡುವಂಥದ್ದು ಯಾಕೆ ಇದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿ ನೋಡಿದರೆ ನಮಗೆ ಗೊತ್ತಾಗುತ್ತೆ, ಹಿಂದಿನ ನಮ್ಮ ಹಿರಿಯರು ಅನಕ್ಷರಸ್ಥರಾಗಿದ್ದರೂ ಕೂಡ ಅತ್ಯಂತ ತಿಳುವಳಿಕೆ ಇದ್ದವರಾಗಿದ್ದರು ಅಂತ ಹೇಳುವಂಥದ್ದು. ಪ್ರಕೃತಿ ಎಷ್ಟು ನಮಗೆ ಅಗತ್ಯ ಇದೆ ಅನ್ನುವಂಥದ್ದನ್ನು 2 ನೆಲೆಗಳಲ್ಲಿ ಆ ನೀರನ್ನು ಪೂಜೆ ಮಾಡ್ತಾರೆ ಅವರು. ಯಾಕೆ ಅಂತ ಕೇಳಿದರೆ, ನೀರು ನಮಗೆ ಬಹಳ ಅವಶ್ಯಕವಾದಂಥ ಒಂದು ದ್ರವ್ಯ. ಮನುಷ್ಯನ ಜೀವನಕ್ಕಿರ್ಬೋದು, ಪ್ರಾಣಿ ಜೀವಕ್ಕಿರ್ಬೋದು, ನೀರಿಲ್ಲದೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಒಂದು ಕೃತಜ್ಞತಾ ಭಾವನೆಯಿಂದ ಜಲಪೂಜೆಯನ್ನು ಮಾಡ್ತಾಯಿದ್ರು. ಪಂಚಭೂತಗಳಲ್ಲಿ ಒಂದು ನೀರು, ಆ ನೀರನ್ನು ಪೂಜೆ ಮಾಡ್ತಾಯಿದ್ರು. ಮತ್ತೊಂದು ಯಾಕೆ ಅಂತ ಕೇಳಿದರೆ, ಅದೇ ನೀರು ಪ್ರವಾಹ ರೂಪದಲ್ಲಿ ಬಂದು ನಮ್ಮ ಬದುಕನ್ನು ನಾಶ ಮಾಡಬಹುದು. ಈ ಒಂದು ಭಯದ ದೃಷ್ಟಿಯಿಂದ
ಮತ್ತೊಂದು ಕೃತಜ್ಞತೆ ದೃಷ್ಟಿಯಿಂದ. ಈ ಎರಡು ನೆಲೆಗಳಿಂದ ಪ್ರಾರ್ಥನೆ ಮಾಡಿಕೊಡುವ ಹಾಗೆಯೇ ಆ ನೀರು ಅನ್ನುವಂಥದ್ದೊಂದು ಶಕ್ತಿ. ಅದು ಆ ಶಕ್ತಿಯನ್ನು ನಾವು ಪೂಜೆ ಮಾಡಬೇಕು, ಪ್ರಾರ್ಥನೆ ಮಾಡಿಕೊಳ್ಬೇಕು, ನಮಗೆ ಅದು ಅನುಕೂಲ ಕೊಡಬೇಕು ಅನ್ನುವಂಥ ಜಲದೇವತೆಯನ್ನು ಪೂಜೆ ಮಾಡುವಂಥದ್ದು. ಇನ್ನು ಗಾಳಿಯನ್ನು ಪೂಜೆ ಮಾಡುವಂಥದ್ದು. ಗಾಳಿಯನ್ನು ಯಾಕೆ ಪೂಜೆ ಮಾಡಬೇಕು ಅಂತ ಕೇಳಿದಾಗ, ಗಾಳಿ ಇಲ್ಲದೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಅದೇ ಗಾಳಿ ನಮ್ಮನ್ನು ಚಂಡಮಾರುತದ ರೂಪದಲ್ಲಿ ನಮ್ಮ ಬದುಕಿಗೆ ವಿನಾಶವನ್ನು ತಂದು ಕೊಡಬಹುದು. ಹಾಗಾಗಿ ಆ ಗಾಳಿಯನ್ನು ಪೂಜೆ ಮಾಡಿದರು. ನೆಲ, ಜಲ, ಭೂಮಿಯನ್ನು ಪೂಜೆ ಮಾಡೋದು ಯಾಕೆ? ನಮ್ಮಲ್ಲಿ ತುಳುನಾಡಿನಲ್ಲಿ ಕೆಡ್ಡಸ ಅನ್ನುವಂಥ ಒಂದು ಆಚರಣೆ ಇದೆ. ಆ ಕೆಡ್ಡಸ ಆಚರಣೆ ಸಂದರ್ಭದಲ್ಲಿ ಅದು ಒಂದು ರೀತಿಯ ಭೂಮಿ ಪೂಜೆ, ಭೂಮಿಯನ್ನು ಪೂಜೆ ಮಾಡುವಂಥದ್ದು. ಯಾಕೆ ಇದು ಭೂಮಿಯನ್ನು ಯಾಕೆ ಪೂಜೆ ಮಾಡಬೇಕು ಅಂತ ಕೇಳಿದಾಗ, ನಮ್ಮ ಜನಪದರು ಬಹಳ ಅರ್ಥಪೂರ್ಣವಾಗಿ ಅದನ್ನು ಹೇಳ್ತಾರೆ. ಈ ಭೂಮಿ ನಮಗೆ ಬದುಕೋದಕ್ಕೆ ಆಶ್ರಯ ಕೊಟ್ಟಿದೆ. ಅದೇ ಭೂಮಿ ಭೂಕಂಪ ಆದರೆ ನಮ್ಮನ್ನು ನಾಶ ಮಾಡಿ ಇಡೀ ಲೋಕದ ಅವನತಿಗೆ ಕಾರಣ ಆಗುತ್ತೆ, ಅಥವಾ ಅದು ಹಾಗೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಭೂಮಿಯನ್ನು ಪೂಜೆ ಮಾಡಬೇಕು. ಇವತ್ತಿಗೂ ಕೂಡ ನಾವು ಮಣ್ಣನ್ನು ಪ್ರಸಾದದ ರೂಪದಲ್ಲಿ ಹಣೆಗೆ ಇಟ್ಟುಕೊಳ್ಳುವಂಥದ್ದಿದೆ, ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡುವಂಥದ್ದಿದೆ. ಇಂತಹ ಒಂದು ಪರಿಕಲ್ಪನೆ ಜನಪದರ ಬಹಳ ದೊಡ್ಡ ಒಂದು ಜ್ಞಾನ ಶಾಖೆ, ಅದು ಜಾನಪದ ಅಂತ ಹೇಳುವಂಥದ್ದು. ಆ ನೆಲೆಯಿಂದ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ಇನ್ನು ಬೆಂಕಿಯನ್ನು ಪೂಜೆ ಮಾಡುವಂಥದ್ದು. ಬೆಂಕಿ ಕೂಡ ನಮಗೆ ಗೊತ್ತಿರುವಂಥದ್ದು. ಬೆಳಕಿಲ್ಲದೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಅದೇ ಬೆಳಕು ಬೆಂಕಿಯಾಗಿ ಬಿಟ್ಟರೆ ನಮ್ಗೆ ಗೊತ್ತಿದೆ ಇವಾಗ ತಾಪಮಾನ ಎಷ್ಟರ ಮಟ್ಟಿಗೆ ಏರ್ತಾ ಇದೆ ಅಂತ ಹೇಳುವಂಥದ್ದು. ಬೆಳಕು ಬೇಕು, ಆದರೆ ಬೆಂಕಿ ಆಗಬಾರ್ದು. ಅದನ್ನು ಎರಡು ನೆಲೆಗಳಲ್ಲಿ ಕೃತಜ್ಞತೆ ಮತ್ತೊಂದು ಭಯದ ದೃಷ್ಟಿಯಿಂದ ನಮ್ಮ ಹಿರಿಯರು ಬೆಂಕಿಯನ್ನು ಕೂಡ ಬೆಳಕನ್ನು ಕೂಡ ಪೂಜೆ ಮಾಡಿದರು. ಇನ್ನು ಆಕಾಶದ ಬಗ್ಗೆ ನಮ್ಗೆ ಗೊತ್ತೇ ಇದೆ. ಆಕಾಶದಲ್ಲಿ ಏನಾದರೂ ಸಮಸ್ಯೆಗಳಾದರೆ, ಉಲ್ಕಾಪಾತಗಳಾದರೆ ಅದರಿಂದ ಅಪಾಯಗಳಾಗ್ತವೆ. ಹಾಗಾಗಿ ಈ ರೀತಿಯ ಆಕಾಶವನ್ನು ಕೂಡ ಪೂಜೆ ಮಾಡುವಂಥದ್ದು. ಈ ರೀತಿಯ ಒಂದು ಅದ್ಭುತವಾದಂಥ ಪರಿಕಲ್ಪನೆ ನಮ್ಮ ಜನಪದರಲ್ಲಿ ಇದೆ, ಅದು ಇತ್ತು. ಅದನ್ನು ನಾವು ಇವತ್ತಿನ ಜನ ಮರೆತು ಬಿಟ್ಟಿದ್ದೇವೆ. ಪಂಚಭೂತಗಳನ್ನೇ ಪೂಜೆ ಮಾಡ್ತಿದ್ದಾರೆ ಹೊರತು, ಪ್ರಕೃತಿಯನ್ನು ಆರಾಧನೆ ಮಾಡ್ತಿದ್ದಾರೆ ಹೊರತು, ಕೃಷಿಯನ್ನು ಆಹಾರ ಧಾನ್ಯ ಕೊಡುವಂತಹ ಆ ಕೃಷಿಯನ್ನು ಪೂಜೆ ಮಾಡ್ತಿದ್ದಾರೆ ಹೊರತು ಬೇರೆ ಯಾವುದೇ ಆಲೋಚನೆಗಳು ನಮ್ಮ ಹಿರಿಯರಲ್ಲಿ ಜನಪದರಲ್ಲಿ ಇರಲಿಲ್ಲ. ಈ ಮೂಲಕ ಇಡೀ ಜೀವ ವೈವಿಧ್ಯಗಳ ಒಂದು ಜಗತ್ತು ಅದ್ಭುತವಾಗಿ ಉಳಿದಿತ್ತು. ನಮಗೋಸ್ಕರ ಅದು ನಮಗೆ ಸಿಕ್ಕಿದೆ ಇವತ್ತು. ಆ ನಮ್ಮ ಸಿಕ್ಕಿರುವಂಥ ಈ ಭೂಮಿಯನ್ನು ನಾವು ಅದೇ ರೀತಿಯಲ್ಲಿ ಉಳಿಸಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ರವಾನಿಸುವಂತಹ ಒಂದು ದೊಡ್ಡ ಜವಾಬ್ದಾರಿ ಇವತ್ತಿನ ಜನರಲ್ಲಿದೆ. ಅಂತಹ ಆ ಎಚ್ಚರಿಕೆಯನ್ನು ಮತ್ತು ಆ ಜಾಗೃತಿಯನ್ನು ಕೊಡಬೇಕು, ಅಥವಾ ಕೊಡುವ ನಿಟ್ಟಿನಲ್ಲೇ ಈ ಲೇಖನ ಇಲ್ಲಿ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಒಂದು ಮಾತು ಹೇಳ್ತಾರೆ ತಿಳಿದವರು, ನಾವು ಈ ಭೂಮಿಯನ್ನು ಲೀಸಿಗೆ ತಗೊಂಡಿದ್ದೇವೆ ಹೊರತು ನಮ್ಮ ಸ್ವಂತ ಭೂಮಿ ಅಲ್ಲ ಇದು ಅಂತೇಳಿ. ನಾವು ಲೀಸಿಗೆ ತಗೊಂಡಿದ್ದು, ನಮ್ಮ ಅವಧಿ ಮುಗಿದ ನಂತರ ಯಥಾಸ್ಥಿತಿಯಲ್ಲಿ ಅದನ್ನು ಮುಂದಿನವರಿಗೆ, ನಾವು ನಮ್ಮ ಮುಂದಿನ ಪೀಳಿಗೆಯವರಿಗೆ ನಾವು ಹಸ್ತಾಂತರ ಮಾಡಬೇಕಾದಂಥ, ಯಥಾವತ್ತಾಗಿ ಕೊಡಬೇಕಾದಂಥ ಅವಶ್ಯಕತೆ ಇದೆ. ಹಾಗಾಗಿ ಬಹಳ ಮುಖ್ಯವಾಗಿ ಯಾವುದನ್ನಾದರೂ ಮಾಡಿ ಇಡುವ ಮೊದಲು ನಾವು ಜತನವಾಗಿ ಕಾಯ್ದಿಟ್ಟುಕೊಳ್ಬೇಕಾದ್ದು ಈ ಭೂಮಿಯನ್ನು, ಭೂಮಂಡಲವನ್ನು ಅಥವಾ ಪ್ರಕೃತಿಯನ್ನು. ಇದನ್ನು ಚೆನ್ನಾಗಿ ನಾವು ಉಳಿಸಿದರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿ ಆರೋಗ್ಯಪೂರ್ಣವಾಗಿ ಬದುಕುವುದಕ್ಕೆ ಸಾಧ್ಯ ಇದೆ. ಹಾಗಾಗಿ ಒಂದು ಗುಬ್ಬಿಯ ಪ್ರತಿಮೆಯೋ, ಗುಬ್ಬಿಯ ಒಂದು ಪಕ್ಷಿಯನ್ನು ಇಟ್ಟುಕೊಂಡು, ಚಿಕ್ಕ ಪಕ್ಷಿಯನ್ನು ಇಟ್ಟುಕೊಂಡು ನಮಗೆ ಅರ್ಥ ಮಾಡಿಸುವಂಥ ಒಂದು ಚಿಕ್ಕ ಪ್ರಯತ್ನವನ್ನು ಅಥವಾ ಒಂದು ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳೋದಕ್ಕೆ ಈ ಲೇಖನವನ್ನು ಕೇಶವ ಕುಡ್ಲ ಅವರು ಅತ್ಯಂತ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ನಮಸ್ಕಾರ.